ನಮಸ್ಕಾರ. ಮೆಷಿನ್ ಸ್ಪಿಂಡಲ್ನಲ್ಲಿ ಚಕ್ ಅನ್ನು ಮೌಂಟ್ ಮಾಡುವುದು ಮತ್ತು 3 ಜಾ ಚಕ್ ಮತ್ತು 4 ಜಾ ಚಕ್ ಅನ್ನು ಅನ್ಲೋಡ್ ಮಾಡುವ ಕುರಿತ ಈ ಸೆಷನ್ಗೆ ಸುಸ್ವಾಗತ. ನಾವು ಸೆಷನ್ ಅನ್ನು ಪ್ರಾರಂಭಿಸೋಣ. ಈಗ ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ನ ಕೊನೆಯಲ್ಲಿ ನಿಮಗೆ ಸಾಧ್ಯವಾಗುತ್ತದೆ ಸ್ಪಿಂಡಲ್ ನೋಸ್ನಿಂದ ಚಕ್ ಅನ್ನು ಇಳಿಸಿ, ಸ್ಪಿಂಡಲ್ ನೋಸ್ಗಳ ಮೇಲೆ ಚಕ್ಗಳನ್ನು ಮೌಂಟ್ ಮಾಡುವುದು. ಸ್ಪಿಂಡಲ್ ನೋಸ್ಗಳ ಮೇಲೆ ಚಕ್ಗಳನ್ನು ಮೌಂಟಿಂಗ್ ಮಾಡುವ ಬಗ್ಗೆ ಈಗ ತಿಳಿಯೋಣ. ಮೋಟಾರ್ ಅನ್ನು ಸ್ವಿಚ್ ಆಫ್ ಮಾಡಿ, ಚಕ್ ಅನ್ನು ವುಡನ್ ಬ್ಲಾಂಕ್ ಮೇಲೆ ಇರಿಸಿ ಮತ್ತು ಅದನ್ನು ಸ್ಪಿಂಡಲ್ ನೋಸ್ ಹತ್ತಿರ ಸ್ಲೈಡ್ ಮಾಡಿ. ಸ್ಪಿಂಡಲ್ ಅನ್ನು ಲಾಕ್ ಮಾಡಲು ಲೀವರ್ ಅನ್ನು ಹೊಂದಿಸಿ. ಸ್ಪಿಂಡಲ್ ಅನ್ನು ಕೈಯಿಂದ ಕ್ಲಾಕ್ ವೈಸ್ ತಿರುಗಿಸಿ ಮತ್ತು ಸ್ಪಿಂಡಲ್ ಮೇಲೆ ಚಕ್ ಅನ್ನು ಎಂಗೇಜ್ ಮಾಡಿ. ಸ್ಪಿಂಡಲ್ನಲ್ಲಿ ದೃಢವಾಗಿ ಹೊಂದಿಕೊಳ್ಳುವವರೆಗೆ ಚಕ್ ಅನ್ನು ಸ್ಕ್ರೂ ಮಾಡಿ. ಚಕ್ ಸುಲಭವಾಗಿ ಸ್ಪಿಂಡಲ್ನೊಳಗೆ ಸ್ಕ್ರೂ ಆಗಬೇಕು. ಸ್ಪಿಂಡಲ್ ನೋಸ್ ಮೇಲಿನ ಚಕ್ ಅನ್ನು ಡಿಸ್ಮೌಂಟ್ ಮಾಡುವ ಬಗ್ಗೆ ಈಗ ಕಲಿಯೋಣ. ಮೋಟಾರ್ ಅನ್ನು ಸ್ವಿಚ್ ಆಫ್ ಮಾಡಿ, ಸ್ಪಿಂಡಲ್ ಅನ್ನು ಲಾಕ್ ಮಾಡಲು ಲೀವರ್ ಅನ್ನು ಹೊಂದಿಸಿ. ಚಕ್ ಮತ್ತು ಲೇತ್ ಬೆಡ್ ನಡುವೆ ವುಡನ್ ಬ್ಲಾಕ್ ಅನ್ನು ಇರಿಸಿ. ವುಡನ್ ಬ್ಲಾಕ್ನ ದಪ್ಪವು ಚಕ್ ಮತ್ತು ಲೇತ್ ಬೆಡ್ ನಡುವಿನ ಅಂತರಕ್ಕಿಂತ ಸ್ವಲ್ಪ ಕಡಿಮೆ ಇರಬೇಕು. ಸ್ಪಿಂಡಲ್ ನೋಸ್ನಿಂದ ಚಕ್ ಅನ್ನು ಸಡಿಲಗೊಳಿಸಲು ಲೇತ್ ಸ್ಪಿಂಡಲ್ ಅನ್ನು ಕೈಯಿಂದ ಆಂಟಿ ಕ್ಲಾಕ್ ವೈಸ್ ತಿರುಗಿಸಿ. ಸ್ಪಿಂಡಲ್ನಿಂದ ಚಕ್ ಅನ್ನು ತಿರುಗಿಸಿ. ವುಡನ್ ಬ್ಲಾಕ್ ಅನ್ನು ತೆಗೆದುಹಾಕಿ. ಈಗ ನಾವು ಕ್ಯಾಮ್ ಲಾಕ್ ಸ್ಪಿಂಡಲ್ ಮೇಲೆ ಚಕ್ ಅನ್ನು ಮೌಂಟ್ ಮಾಡುವ ಬಗ್ಗೆ ತಿಳಿಯೋಣ. ಸ್ಪಿಂಡಲ್ನ ಮುಕ್ತ ತಿರುಗುವಿಕೆಯನ್ನು ಅನುಮತಿಸಲು ಕ್ಲಚ್ ಅನ್ನು ಡಿಸ್ಎಂಗೇಜ್ ಮಾಡಿ. ಸ್ಪಿಂಡಲ್ ಮೇಲಿನ ಕ್ಯಾಮ್ ಲಾಕಿಂಗ್ ಸ್ಕ್ರೂಗೆ ಸರಿಯಾದ ಚಕ್ ಕೀಯನ್ನು ಸೇರಿಸಿ. ಪ್ರತಿಯೊಂದು ಕ್ಯಾಮ್ ಲಾಕಿಂಗ್ ಸ್ಕ್ರೂ ಅನ್ನು ತಿರುಗಿಸಿ. ಇದರಿಂದ ರಿಜಿಸ್ಟ್ರೇಷನ್ ಲೈನ್ ಸ್ಪಿಂಡಲ್ ಮೇಲಿನ ಅನುಗುಣವಾದ ಲೈನ್ನೊಂದಿಗೆ ವರ್ಟಿಕಲ್ ಆಗಿರುತ್ತದೆ. ಸ್ಪಿಂಡಲ್ ಮೇಲಿನ ಕ್ಲಿಯರೆನ್ಸ್ ಹೋಲ್ಗಳು ಚಕ್ ಮೇಲಿರುವ ಕ್ಯಾಮ್ ಲಾಕ್ ಸ್ಟಡ್ಗಳೊಂದಿಗೆ ಹೊಂದಾಣಿಕೆಯಾಗುವವರೆಗೆ ಸ್ಪಿಂಡಲ್ ಅನ್ನು ಕೈಯಿಂದ ತಿರುಗಿಸಿ. ಸ್ಪೀಡ್ ಚೇಂಜ್ ಲೀವರ್ ಅನ್ನು ಕಡಿಮೆ ಆರ್ಪಿಎಂಗೆ ಹೊಂದಿಸಿ. ಚಕ್ ಅನ್ನು ಸ್ಪಿಂಡಲ್ಗೆ ತಳ್ಳಿರಿ. ಪ್ರತಿಯೊಂದು ಕ್ಯಾಮ್ ಲಾಕ್ ಸ್ಕ್ರೂ ಅನ್ನು ಕ್ಲಾಕ್ ವೈಸ್ ಬಿಗಿಗೊಳಿಸಿ. ಈಗ ನಾವು ಬೋಲ್ಟೆಡ್ ಸ್ಪಿಂಡಲ್ ಮೇಲೆ ಚಕ್ ಅನ್ನು ಮೌಂಟ್ ಮಾಡುವ ಬಗ್ಗೆ ತಿಳಿಯೋಣ. ಚಕ್ ಮೇಲಿನ ಸ್ಟಡ್ಸ್ಗಳಿಂದ ನಟ್ಸ್ ಮತ್ತು ವಾಷರ್ ಅನ್ನು ತೆಗೆದುಹಾಕಿ. ಸ್ಪಿಂಡಲ್ನ ಮುಕ್ತ ತಿರುಗುವಿಕೆಯನ್ನು ಅನುಮತಿಸಲು ಕ್ಲಚ್ ಅನ್ನು ಡಿಸ್ಎಂಗೇಜ್ ಮಾಡಿ. ಸ್ಪಿಂಡಲ್ನಲ್ಲಿರುವ ಕೀಯು ಚಕ್ನಲ್ಲಿರುವ ಸ್ಲಾಟ್ನೊಂದಿಗೆ ಲೈನ್ ಅಪ್ ಆಗುವವರೆಗೆ ಸ್ಪಿಂಡಲ್ ಅನ್ನು ಕೈಯಿಂದ ತಿರುಗಿಸಿ.
ಸ್ಪೀಡ್ ಚೇಂಜ್ ಲೀವರ್ ಅನ್ನು ಕಡಿಮೆ ಆರ್ಪಿಎಂಗೆ ಹೊಂದಿಸಿ. ಚಕ್ ಅನ್ನು ಸ್ಪಿಂಡಲ್ಗೆ ತಳ್ಳಿರಿ. ಸ್ಟಡ್ಗಳಿಗೆ ವಾಷರ್ ಮತ್ತು ನಟ್ಸ್ಗಳನ್ನು ಫಿಟ್ ಮಾಡಿ. ಈಗ ನಾವು ಟೇಪರ್ ಸ್ಪಿಂಡಲ್ ಮೇಲೆ ಚಕ್ ಅನ್ನು ಮೌಂಟ್ ಮಾಡುವ ಬಗ್ಗೆ ತಿಳಿಯೋಣ. ಸ್ಪಿಂಡಲ್ ನೋಸ್ ಮೇಲಿನ ಕೀಯು ಚಕ್ನಲ್ಲಿರುವ ಕೀವೇಯೊಂದಿಗೆ ಲೈನಪ್ ಆಗುವವರೆಗೆ ಸ್ಪಿಂಡಲ್ ಅನ್ನು ಕೈಯಿಂದ ತಿರುಗಿಸಿ. ಸ್ಪಿಂಡಲ್ ಚೇಂಜ್ ಲೇವರ್ ಅನ್ನು ಕಡಿಮೆ ಆರ್ಪಿಎಂಗೆ ಹೊಂದಿಸಿ. ಚಕ್ ಅನ್ನು ಸ್ಪಿಂಡಲ್ಗೆ ತಳ್ಳಿರಿ. ಲಾಕಿಂಗ್ ರಿಂಗ್ ಅನ್ನು ಆಂಟಿ ಕ್ಲಾಕ್ವೈಸ್ ಆಗಿ ತಿರುಗಿಸಿ. ಲಾಕಿಂಗ್ ರಿಂಗ್ನಲ್ಲಿ ಸ್ಪೆಷಲ್ ಸಿ ಸ್ಪ್ಯಾನರ್ ಅನ್ನು ಎಂಗೇಜ್ ಮಾಡಿ. ಹ್ಯಾಂಡಲ್ ಕೆಳಮುಖವಾಗಿರುವಂತೆ ಲಾಕಿಂಗ್ ರಿಂಗ್ನ ಮೇಲ್ಭಾಗದಲ್ಲಿ ಸ್ಪ್ಯಾನರ್ ಫಿಟ್ ಆಗಬೇಕು. ಹ್ಯಾಂಡಲ್ನ ತುದಿಯನ್ನು ಒಂದು ಕೈಯಿಂದ ಹಿಡಿದುಕೊಳ್ಳಿ. ಇನ್ನೊಂದು ಕೈಯಿಂದ ಇನ್ನೊಂದು ತುದಿಯನ್ನು ಆಂಟಿ ಕ್ಲಾಕ್ವೈಸ್ ಆಗಿ ಬಲವಾಗಿ ಹೊಡೆಯಿರಿ. ಲಾಕಿಂಗ್ ರಿಂಗ್ ಅನ್ನು ಸುರಕ್ಷಿತವಾಗಿ ಬಿಗಿಗೊಳಿಸಿ. ಚಕ್ಗಳ ಮೌಂಟಿಂಗ್ ಮತ್ತು ಡಿಸ್ಮೌಂಟಿಂಗ್ನಲ್ಲಿ ಮಾಡಬೇಕಾದ್ದು ಮತ್ತು ಮಾಡಬಾರದ್ದು. ಚಕ್ ಅನ್ನು ಮೌಂಟ್ ಮಾಡಲು ಪ್ರಯತ್ನಿಸುವ ಮೊದಲು ಲೇತ್ಗೆ ಮತ್ತು ಕೈಯಲ್ಲಿರುವ ಜಾಬ್ಗೆ ಅದು ಸರಿಯಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಸ್ಪಿಂಡಲ್ ನೋಸ್ಗಳ ಮೇಲೆ ಚಕ್ ಅನ್ನು ಮೌಂಟ್ ಮಾಡಲು ಶಕ್ತಿಯನ್ನು ಬಳಸಬೇಡಿ. ಚಕ್ ಮತ್ತು ಸ್ಪಿಂಡಲ್ನ ಎಲ್ಲಾ ಮೇಟಿಂಗ್ ಭಾಗಗಳನ್ನು ಸ್ವಚ್ಛಗೊಳಿಸಿ. ಸ್ಲೈಡ್ ವೇಗಳಿಗೆ ಹಾನಿಯಾಗುವುದನ್ನು ತಡೆಗಟ್ಟಲು ಲೈಟ್ ಚಕ್ಗಳನ್ನು ಮೌಂಟ್ ಮಾಡುವಾಗ ಲೇತ್ ಬೆಡ್ ಮೇಲೆ ವುಡನ್ ಬೋರ್ಡ್ ಅನ್ನು ಇರಿಸಿ. ದೊಡ್ಡ ಚಕ್ಗಳಿಗಾಗಿ ಚಕ್ಗಳು ಮತ್ತು ಲೇತ್ ಬೆಡ್ ನಡುವೆ ವುಡನ್ ಕ್ರ್ಯಾಡಲ್ ಅನ್ನು ಇರಿಸಿ. ಆಯಿಲ್ನ ಲೈಟ್ ಫಿಲ್ಮ್ನೊಂದಿಗೆ ಮೇಟಿಂಗ್ ಸರ್ಫೇಸ್ಗಳನ್ನು ಲ್ಯೂಬ್ರಿಕೇಟ್ ಮಾಡಿ. ಮೌಂಟ್ ಮಾಡಿದ ನಂತರ ಸ್ಪೀಡ್ ಚೇಂಜ್ ಲೇವರ್ ಅನ್ನು ನಿಧಾನವಾದ ಸ್ಪೀಡ್ಗೆ ಹೊಂದಿಸಿ. ಮೋಟಾರ್ ಅನ್ನು ಸ್ವಿಚ್ ಆನ್ ಮಾಡಿ. ಕ್ಲಚ್ ಲೇವರ್ ಅನ್ನು ಎಂಗೇಜ್ ಮಾಡಿ. ಚಕ್ ಈಗ ತಿರುಗಲು ಪ್ರಾರಂಭಿಸುತ್ತದೆ. ಸರ್ಫೇಸ್ಗಳನ್ನು ಗಮನಿಸುವುದರ ಮೂಲಕ ಚಕ್ನ ಡಯಾಮೀಟರ್ ಮತ್ತು ಫೇಸ್ ಟ್ರೂ ಆಗಿವೆಯೇ ಎಂದು ಪರಿಶೀಲಿಸಿ. ಬಳಕೆಯ ನಂತರ ಚಕ್ ಅನ್ನು ಎಚ್ಚರಿಕೆಯಿಂದ ಸ್ವಚ್ಛಗೊಳಿಸಿ ಮತ್ತು ಸಂಗ್ರಹಿಸಿ. ಚಕ್ ಅನ್ನು ಡಿಸ್ಮೌಂಟ್ ಮಾಡುವಾಗ 30 mm ಡಯಾಮೀಟರ್ ಮತ್ತು 300 mm ಉದ್ದದ ಐರನ್ ಪೀಸ್ ಅನ್ನು ಸುಲಭವಾಗಿ ಮತ್ತು ಸುರಕ್ಷಿತವಾದ ಲಿಫ್ಟಿಂಗ್ ಅನ್ನು ಸಕ್ರಿಯಗೊಳಿಸಲು ಚಕ್ಗಿಂತ ಸುಮಾರು 200 mm ಹೆಚ್ಚು ಚಾಚಿಕೊಂಡಿರುವಂತೆ ಹಿಡಿದುಕೊಳ್ಳಿ. ನೆನಪಿಸಿಕೊಳ್ಳಲು ನಾವು ಕಲಿತಿರುವುದು: ಸ್ಪಿಂಡಲ್ ನೋಸ್ನಿಂದ ಚಕ್ ಅನ್ನು ಇಳಿಸಿ. ಸ್ಪಿಂಡಲ್ ನೋಸ್ಗಳ ಮೇಲೆ ಚಕ್ಗಳನ್ನು ಮೌಂಟ್ ಮಾಡುವುದು.
ಇದು ಮೆಷಿನ್ ಸ್ಪಿಂಡಲ್ನಲ್ಲಿ ಚಕ್ ಅನ್ನು ಮೌಂಟಿಂಗ್ ಮಾಡುವುದು ಮತ್ತು 3 ಜಾ ಚಕ್ ಮತ್ತು 4 ಜಾ ಚಕ್ ಅನ್ನು ಅನ್ಲೋಡ್ ಮಾಡುವ ಕುರಿತ ವಿಷಯವಾಗಿದೆ. ನೀವು ಎಲ್ಲ ಪರಿಕಲ್ಪನೆಗಳು ಮತ್ತು ಅಭ್ಯಾಸಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.